ಸರ್ಕಾರಿ ಆದರ್ಶ್ ವಿದ್ಯಾಲಯದಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಎಸ್ಡಿಎಂಸಿ ಅಧ್ಯಕ್ಷರು ಚನ್ನಬಸಪ್ಪರವರು ಧ್ವಜಾರೋಹಣ ಮಾಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ. ದೀಪಕ್ ರವರು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳಿಂದ ಪಥಸಂಚಲನ ಹಾಗೂ ವಿವಿಧ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಬೋರ್ ರಾಜು, ದೈಹಿಕ ಶಿಕ್ಷಕರು ರಾಮಚಂದ್ರ, ಜಯಶೀಲ ಇನ್ನಿತರರು ಉಪಸ್ಥಿತರಿದ್ದರು. ಸೈಡ್ ಬಂದ್ರಿ ಸರ್ ಮಾಡಿ ಸರ್ ಹೇಳಿರಿ विजयी विश्व तिरंगा प्यारा ನಮ್ಮ ಶಾಲೆಯ ಗಣರಾಜ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಎಲ್ರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಮುಂದೆ ವೇದಿಕೆ ಕಾರ್ಯಕ್ರಮ ಇರೋದ್ರಿಂದ ಮತ್ತೊಮ್ಮೆ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸುವ ದಿನ, ನಾಡಿನ ಚರಿತ್ರೆಯ ನೆನೆಯುವ ದಿನ, ಸಮೃದ್ಧಿಯ ಸರ್ವರಿಗೂ ತಿಳಿಸುವ ದಿನ, ಭವಿಷ್ಯದ ಚಿಂತನೆ ಮಾಡುವ ದಿನ. ಭವ್ಯ ಭಾರತಕ್ಕಾಗಿ ಬಹುದೊಡ್ಡ ವರದಾನವೆಂದರೆ ಅವನು ಉನ್ನತ ವಿಚಾರಗಳ ಬಗೆಗೆ ಹಸಿವನ್ನು ಇರಿಸಿಕೊಂಡಿರಬೇಕು ಎಂಬ ಅಂಬೇಡ್ಕರ್ ಅವರ ವಾಣಿಯ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಶ್ವಾಸಘಾತ ಮಾಡಿದ್ದಾರೆ. ಮುಕ್ತಂ ಸಾ ಮತ್ತು ಅವರ ಸಂಘಟಕರು ನಮ್ಮಲ್ಲಿ ಕೆಲಸಕ್ಕಿದ್ದು ಅವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಕುರ್ಚಿಯ ಬಾಗಿಲು ತೆರೆದಿದ್ದು. ಮೇಜರ್ ಹ್ಯೂಜಸ್, ಈಗ ಸಮಯವೆಷ್ಟು? ಸರ್, it is 9:30 p.m. 30th May 1858 sir. I see. ನೀವೀಗ 1 ಗಂಟೆಯಲ್ಲಿ ಅಶ್ವದಳದೊಂದಿಗೆ ಇಲ್ಲಿಂದ ಹೊರಡಲು ಅನುವಾಗಿ ನಾಳೆ 31ರ ಬೆಳಗ್ಗೆ ಇಲ್ಲಿಂದ 26 ಮೈಲಿ ದೂರವಿರುವ ಕೊಪ್ಪಳಕ್ಕೆ ಹೋಗಿ ಕೋಟೆಯನ್ನು ವಶಕ್ಕೆ ಪಡೆದುಕೊಳ್ಳಬೇಕು. ಎಸ್ ಸರ್, ಬಟ್ ನಮ್ಮಲ್ಲಿ ಕಡಿಮೆ ಸೋಲ್ಜರ್ಸ್ ಇದ್ದಾರೆ. ಭೀಮರಾಯನ ಜೊತೆ ಫೈಟ್ ಮಾಡುವುದು, ಅವರೊಂದಿಗೆ ಹೋರಾಡುವುದು ಸುಲಭವಲ್ಲ ಸರ್. ಯು ಆರ್ ಫೂಲ್. ನೋ ಸರ್. ಸೇನಾನಿಗಳು ಕಾಯುತ್ತಿದ್ದಾರೆ. ಸೇನಾನಿಗಳೇ, ನಿಮ್ಮ ಸಾಹಸ ಮೆಚ್ಚುವಂತದ್ದು. ಬ್ರಿಟಿಷರನ್ನು ಮಗ್ಗುಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ. ಆದರೆ ಇದಿನ್ನು ಹೋರಾಟದ ಪ್ರಾರಂಭ. ನಾಳೆ ಹೆಂಗ್ರಿ ಧ್ವನಿ
ನನಗೂ ಅದ ಚಿಂತೆ ಆಗೈತಿ. ಇವತ್ತ ಬಳಂಗ ಅವರ ಗುಂಡಿಗೆ ಪ್ರತಿಯೊಂದು ಹರಿಸಿ ಬೆಚ್ಚಿ ಬೀಳ್ಸಿದ್ದೀವಿ. ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ನಾವು 7 ಸುತ್ತಿನ ಕ್ವಾಟಿ ಒಳಗಾದೀವಿ. ಏನಾದ್ರೂ ತಂತ್ರ ಉಪಯೋಗಿಸಿ ಬ್ರಿಟಿಷರು ನಮ್ ಒಳಗ್ ಬರದಂಗ ನೋಡ್ಕೋಬೇಕು. ಗುರಿ ಇಟ್ಟು ಬ್ರಿಟಿಷ್ ಅಧಿಕಾರಿಗಳ ಎದಿಸಿಡ್ಬೇಕು. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೂ ಸಿಗೋ ವಸ್ತು ಅಲ್ಲ. ಹೋರಾಟಕ್ಕೆ ಇಳಿದೀವಿ, ಛಲ ಬಿಡೋದು ಬ್ಯಾಡ. ಸ್ವಾತಂತ್ರ್ಯ ತಗೊಂಡೇ ತೀರೋಣ. ಆಯ್ತು ರಾಯರೇ, ಇಟ್ಟು ಹೆಜ್ಜೆ ತೆಗೆದಿರೋಣ ಹಿಂದಕ್ಕೆ. ದೃಶ್ಯ 3 ಕೊಪ್ಪಳ ಕೋಟೆ. ಭೀಮರಾವ್, ಇನ್ನು 3 ಗಂಟೆಯಲ್ಲಿ ಕೋಟೆಯ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ವೆಕೇಟ್ ಮಾಡಿ ಸರೆಂಡರ್ ಆಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗಿದ್ದು ಎಚ್ಚರ. ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮರಾವ್ಗೆ. ನಮ್ಮ ಗುರಿ ಏನಿದ್ರು ಈ ನೆಲದಿಂದ ಅಟ್ಟೋದೊಂದೇ. ಗೆದ್ರೆ ಸ್ವಾತಂತ್ರ್ಯ, ಸತ್ತರೆ ವೀರ ಸ್ವರ್ಗ. ಭೀಮರಾವ್, ನೀನು ಸಾಗರಕ್ಕೆ ಸೇದುವೆ ಕಚ್ಚುವ ಸಾಹಸಕ್ಕೆ ಕೈ ಹಾಕಿದ್ದೀಯಾ? ನಿನ್ನ ಬಂಡಾಯದಿಂದ ಏನು ಪ್ರಯೋಜನವಿಲ್ಲ. ಬಾ ಹೊರಗೆ, ಕೋಟೆಯನ್ನು ಬಿಚ್ಚುಕೊಡು. ಶರಣಾದರೆ ನಿನಗೆ ಕಂಪನಿ ಸರ್ಕಾರ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ಟ್ರೀಟ್ ಮಾಡುತ್ತದೆ. ಏಯ್ ಪರಂಗಿ, ದೀಪ ಬೆಳಗೋದು ತನಗಾಗಿ ಅಲ್ಲ, ಇತರರಿಗೆ ಬೆಳಕಾಗಲಿ ಅಂತ. ನಮ್ಮ ಹೋರಾಟ ನಮ್ಮ ಜೀವಕ್ಕಲ್ಲ, ನಿಮ್ಮ ದಾಸ್ಯದಿಂದ ಈ ನಾಡಿನ ಜನರ ಬಿಡುಗಡೆಗಾಗಿ ನಾವು ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆಯುವುದಿಲ್ಲ. ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯ ಸೆರೆಮನೆಯೇ ಲೇಸು. ಕ್ರಾಂತಿ ಎಂದೂ ವಿಮುಖವಾಗಿ ನಡೆಯುವುದಿಲ್ಲ. ಜೈ ಕನಕರಾಯ, ಜೈ ಬೆಡಗಿರೀಶ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ಲೇ ಪರಂಗಿ, ನಿಮ್ಮ ಎದಿಸಿಲದೆ ಬಿಡೋದಿಲ್ಲ ಭೀಮರಾಯ. ಏಯ್ ಪರಂಗಿ, ಮುಂಡರಂಗಿ ಭೀಮರಾಯಗೆ ಕುಂದು ಬಿತ್ತು. ಗೆಲುವು ನಮ್ಮದೇ. ಏಯ್ ಪರಂಗಿ, ನಾನು ಸತ್ತರೂ ಈ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ. ಈ ನಾಡಿನಾಗ ಈ ಬಂಡಾಯದ ಕಹಳೆ ಮೊಳುತ್ತಾನೆ ಇರುತ್ತೆ. ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸ್ತಿರ್ತಾರ. ಭಾರತ ಮಾತೆನ ಸ್ವಾತಂತ್ರ್ಯ ಮಾಡೇ ಮಾಡ್ತಾರ. ಜೈ ಕನಕರಾಯ, ಜೈ ಬೆಡಗಿರೀಶ, ಜೈ ಕನ್ನಡಾಂಬೆ. ತೇಜಸ್ವಿನಿ 614 ಅಂಕ, ಹೇಮಂತ್ 609 ಅಂಕ, ನರೇನ್ ಪಂಡಿತ್ 606 ಅಂಕ, ಅಮೂಲ್ಯ 602 ಅಂಕ, ನಿಖಿತಾ ಜಿಕೆ 602 ಅಂಕ, ಗೀತಪ್ರಿಯ 601 ಅಂಕ, ಡಿಂಪನ 600 ಅಂಕ, ನೇಹ 600 ಅಂಕ. ಒಟ್ಟು 8 ವಿದ್ಯಾರ್ಥಿಗಳು ಈ ಒಂದು ಮಕ್ಕಳ ಭಾಷಣದಿಂದಾನು ಕೂಡ ನಮ್ಮ ಟೀಚರ್ ಮಾಡಿದಂಥ ಭಾಷಣದವರೆಗೂ ಮತ್ತೆ ಅವ್ರು ಮಾಡಿರುವಂತ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕ್ರೀಡೆಯಲ್ಲಾಗಿರ್ಬೋದು, ಚಿತ್ರಕಲೆಯಲ್ಲಾಗಿರ್ಬೋದು, ನಟನೆಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಈ ಮಕ್ಕಳು ಬಹುಶಃ ಆದರ್ಶ ಶಾಲೆಗೆ ಬಂದು ನೀವು ಆದರ್ಶ ಶಾಲೆ ಆಗಿದೀವಿ ಅಂತ ನನ್ಗೇನು ಅನ್ನಿಸ್ತಾ ಇಲ್ಲ. ನಿಮ್ಮಂತ ಆದರ್ಶ ಮಕ್ಕಳುಗಳನ್ನ ಗಮನದಲ್ಲಿ ಇಟ್ಕೊಂಡೇ ಆದರ್ಶ ಶಾಲೆ ಅಂತೇಳಿ ಆದರ್ಶವನ್ನ ಪದ ಇಟ್ಟಿದ್ದಾರೆ ಅಂತೇಳಿ ನನಗದು ಅನ್ಸುತ್ತೆ. ಯಾಕೆ ಒಂದು ಸರ್ಕಾರಿ ವ್ಯವಸ್ಥೆ ಆದರ್ಶ ಶಾಲೆ ವಿದ್ಯಾಲಯ ಅಂತ ಇಟ್ಟು ಅಂತಂದ್ರೆ, ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು ಕೇವಲ ಮನುಷ್ಯರಲ್ಲ, ಕೇವಲ ಜೀವಿಸುವ ಮನುಷ್ಯರಲ್ಲ, ವ್ಯಕ್ತಿಗಳಲ್ಲ. ಈ ಸಮಾಜಕ್ಕೆ, ಈ ದೇಶಕ್ಕೆ ಬೇಕಾಗಿರೋದು ಆದರ್ಶ ಪ್ರಾಯರು, ಆದರ್ಶ ಪ್ರಜೆಗಳು, ಆದರ್ಶ ಮನುಷ್ಯರು ಬೇಕಾಗಿರೋದು. ಅಂತ ಒಂದು ಆದರ್ಶ ನಾಗರಿಕರನ್ನ, ಆದರ್ಶ ಭಾರತೀಯರನ್ನ ಸೃಷ್ಟಿ ಮಾಡುವಂತಹ ಒಂದು ಕಾರ್ಯಾಗಾರವಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಈ ನಿಮ್ಮೆಲ್ಲರ ಸಾಧನೆಯನ್ನ ನೋಡಿದ್ಮೇಲೆ ನನಗೆ ಅನಿಸ್ತಾ ಇದೆ.